ನೋಡ್ರಿ ನಮ್ಮ RCB ಕ್ರೇಜ್ RCB ಪಾರ್ ಎವರ್ ಅಂತ ಬರ್ದಾರ. ಧಾರವಾಡ ಈಸನ ಬಂದು ಯಾವಾಗ ಮಿಸ್ ಮಾಡಿದ ಇದೇ ಮಿಸ್ ಮಾಡಿದ ಬಂದು ಏನು ನೋಡ್ದಂಗೆ ಇಲ್ಲ. ಈಗ ಬಂದ್ರೆ ಮಾಡೋದು ಟೆಂಪಲ್ ಅದ ಗಾಯ್ಸ್. ಅಲ್ಲಿ ವ್ಯೂ ಪಾಯಿಂಟ್ ಗಾಯ್ಸ್ ನೋಡ್ರಿ. ಹೊಂಟವಿ 6 ಕಿಲೋಮೀಟರ್ ಐತಂತ ಇಲ್ಲಿದ್ದ ನಡ್ಕೊಂತ ಹೋಗ್ಬೇಕು. ನೋಡ್ರಿ ಎಲ್ಲ ಹತ್ತಾಕತ್ತಾರ. ಕಾಲಿಡೋ ಮುಂದೆ ಭಾರಿ ಹುಷಾರಿ ಹಿಡ್ಬೇಕು. ಇಲ್ಲಿ ಮಿಸ್ ಆಗಿ ಇಲ್ಲಿ ಕಾಲಿಟ್ವಿ ಸುಯ್ಕನ ತಳ ಹೋಗಿರ್ತಾವ ಅಷ್ಟೇ. ಹಿಡ್ಕಾರ ನೀನು ಅನ್ಪಡ ಬಸ್ ನೋಡಿ ಗಾಡಿ ಆಗೈತಿ. ಎತ್ತಿನ ಗಾಡಿಗೆ ನಮ್ಮ ಹಳ್ಳಿದು ಬಸ್ ನೋಡಿದ್ರೆ ಜಟ್ಗ ಗಾಡಿ ಆಗ್ಯದ. ಕುಟ್ಟು 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 ಹಾಕಿ ಬಿಡದ. ಡ್ರೈವರ್ ಅಣ್ಣನ ಅಂಕರ್ ಏನು ಹಗರಂಕರ್ ಓಡಾಕತ್ತಲ್ಲ, ಸುಮ್ಮನೆ ತಿರುಗಾಡಿ ಹೊಡ್ಯಾಕತ್ತ. ಎಕಡೆ ಗಾಲಿ ಕಡಿಯಾಕವ ನಾನು ಚಿಂತೆ ಜೊತೆ ಹಿಂದಿನ ಜನ್ದಾಗ ಟ್ರ್ಯಾಕ್ಟರ್ ಡ್ರೈವರ್ ಆಗಿಬಿಟ್ಟಿನ. ಸುಮ್ಮ ಉತ್ತರ ಕರ್ನಾಟಕ ಸಾಕು ಹಚ್ಕೊಂಡ್ಬಿಟ್ಟಾನ. ಅವ್ನು ಮನದಾಗವ ಹೊಡ್ಯಾಕತ್ತ ಬಿಟ್ಟಾನ. ಸೊ ಅಲ್ಲಿಗೆ ಹೋದ್ಮ್ಯಾಗ ವ್ಯೂ ಪಾಯಿಂಟ್ ಹೆಂಗೆ ತೋರಿಸ್ತಾನೆ. ದೋಸ್ತ ಅಲ್ಲೇ ಡ್ರೈವರ್ ಮಗಲಿಗೆ ನಿಂತು ಬಿಟ್ಟಾನಂತ. ಡ್ರೈವರ್ ಸರ್ ಇವ ಹತ್ತವಲ್ಲ ಗಾಡಿ ತಿಂಡಿ ತಿಂಡಿ ದಮ್ಮ. ಫೈನಲಿ ನಾವು ನಮ್ಮ ದೋಸ್ತರು ಯಾವುದೇ ಒಂದು ಟಾಟಾ ಏಸಿ ಹಿಡ್ಕೊಂಡು ಶಿಕ್ಷಣ ಹೊಂಟಿ ಕಲ್ಕೇರಿ ವ್ಯೂ ಪಾಯಿಂಟ್ಗೆ. ಏ ಹೆಂಗೈತಿ ಎಕ್ಸ್ಪೀರಿಯನ್ಸ್? ಚಪ್ಪಲಿ ಹೊಡಿ, 2 ಕೈಲಿ ಚಪ್ಪಲಿ ಹೊಡಿ. ಹೊಂಟವಿ 6 ಕಿಲೋಮೀಟರ್ ಐತಂತ ಇಲ್ಲಿದ್ದ ನಡ್ಕೊಂತ ಹೋಗ್ಬೇಕು. ನಡ್ಕೊಂತ 2 ಕಿಲೋಮೀಟರ್ ಅಂತಂದು ಹೇಳಿ 6 ಕಿಲೋಮೀಟರ್ ನಮ್ಮ ಸೊಕ್ಕಾರ. ಒಂದು 2 ಲೀಟ್ರಿನ ಬಾಟ್ಲಿ ಬರ್ಬನ್ ಬಿಸ್ಕಿಟ್ ತಗೊಂಡು ಹೊಂಟವಿ. ಕೊಡ ನೀನು ಅನ್ಪಡ. ಇದು ನಂದು ತಗೊಂಡಿಟ್ಕೊಂಡ್ ನೋಡ್ರಿ. ಇದು ಬಿಸ್ಕಿಟ್ ಬರ್ಬನ್ ಬಿಸ್ಕಿಟ್ ತಿನ್ಕಂತ ಹೊಂಟವೆ. ಏ ದೋಸ್ತ, ಹುಲಿ ಬಂದ್ರೆ ಏನು ಮಾಡೋದು? ಹುಲಿ ಬಂದ್ರೆ ಏನು ಮಾಡೋದು? ನಮ್ಮ ದೋಸ್ತ್ ಕರಾಟೆ ಆಡಿ ಹೊಡಿತಾನಂತ ಹುಲಿನ. ಇಲ್ಲೆಲ್ಲ ದೂರ ಐತಿ ಬೆಟ್ಟದ ಮ್ಯಾಗ. ಅಂತವೇ 5 ಜನ. ನೆಟ್ವರ್ಕ್ ಒಂದಿಲ್ಲ ಇಲ್ಲೇ. ಅಲ್ಲೈತಿ ವ್ಯೂ ಪಾಯಿಂಟ್ ಗಾಯ್ಸ್ ನೋಡ್ರಿ. ಅಲ್ಲೈತಿ ವ್ಯೂ ಪಾಯಿಂಟ್ ಗಾಯ್ಸ್. ದೋಸ್ತರು ನಾವು ಅಂತೇಳಿ ಏನು ತಂತೆ ಹೊಂಟವಿ ವ್ಯೂ ಪಾಯಿಂಟ್ ನೋಡಕ. ಹೆಬ್ಬದಲ್ಲ ಹೆಬ್ಬದ ಇನ್ನೂ ದೂರ ಐತಿ. ಇಲ್ಲೈತಿ ನೋಡ್ರಿ ಹಬ್ಬದ ವ್ಯೂ ಪಾಯಿಂಟ್ ಸಖತ್ತೈತಿ. ನೀವು ವಿಡಿಯೋ ಮಾತ್ರ ನಮ್ಮ ಮಮ್ಮಿ ಬೈಲತ್ತಾರ. ಮತ್ತೆ ನೋಡ್ರಿ ನಮ್ಮ ಮಮ್ಮಿಗೆ ಹೋಯ್ತು ನೋಡ್ರಿ. ಕಾಲೇ ಬಂದು ಹೋಗ್ತಾವ ಗಾಯ್ಸ್. ಏನು ಮಾಡ್ತೀರ? ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ, ಏನು ವ್ಯವಸ್ಥೆ ಇಲ್ಲ. ನೀವು ಆದ್ರೆ ನಿಮ್ಮಲ್ಲಿ ಬೈಕ್ ಇತ್ತು ತೊಗೊಂಡು ಬನ್ನಿ ನಮ್ಮ ಮ್ಯಾಗೆ. ಅದಕ್ಕೆ ಎಣ್ಣೆ ಹಾಕಿಸ್ತೀವಿ. ಜೀವನ ಮಾಡಕ್ ಬೇಕು, ಕಾಸು ಜೀವನ ಪೂರ್ತಿ ಇರಬೇಕು. ನಮ್ಮ ಬೈಕ್ ವ್ಯೂ ಪಾಯಿಂಟಿಗೆ ಹೋಗೋದು ಒಳಗೆ. ನಮ್ಮ ಹುಡ್ರೆಲ್ಲ ರೆಡಿ ಸ್ಟಡಿ ಗೋ. ಇಲ್ಲೇ ಅಂತ ಗಾಯ್ಸ್ ಹೋಗೋದು. ಹುಡ್ರೆಲ್ಲ ಹತ್ತಾಕತ್ತಾರ. ಬೆಟ್ಟ ಹೆಬ್ಬಾಕತ್ತವಿ. ಟ್ರೆಕ್ಕಿಂಗ್ ಗಾಯ್ಸ್. ಒಂದು ಸೈಡ್ ಟ್ರೆಕ್ಕಿಂಗ್ ರೀತಿನ ಹಾಕತಿ. 1 ಕಿಲೋಮೀಟ್ರ್ ಹೋಗೋದು. ಹುಲಿ ಬರೀ ಹಂಗೆ ಮಾಡ್ತದ. 2 ಫುಲ್ ತುಂಬ್ಕೊಂಡು ಬಾಯಿ ತುಂಬ. ಫುಲ್ ತಿಕ್ ಫಾರೆಸ್ಟ್ ಒಳಗೆ ಹೋಗ್ಬೇಕು. ಏನೈತೆ ಹಕ್ಕಿಕತ್ತೆ ಏನು ಗೊತ್ತಲ್ಲ. ಒಟ್ಟ ಏನೋ ಚಿರ್ತಿ ಗಿರ್ತಿ ಬಂದ್ರೆ ಹೆಂಗೆ ಅಂತಂದು ಅಂತವಿ. ನಾವೇ ಸಿಂಗಲ್ ಅದಾವಿ. ನಮ್ಮನ್ನ ಯಾವ ಹಿಡ್ಕೊಂಡು ಹೋಗ್ಬೇಕು.
ಏನಂತೆ ದೋಸ್ತ ನೋಡಕ್ಕೆ ಬಂದವ್ರು ಹೋಸ್ರಿ ಎಲ್ಲ ಪ್ಲಾಸ್ಟಿಕ್ ಇಷ್ಟು ತಿಂದು ಇಲ್ಲೇ ಒಗೆದು ಬಿಟ್ರ ಪರಿಸರನ ನಾಶ ಮಾಡಕ್ಕೆ ನಿಂತು ಬಿಟ್ರ ಸೊ ಯೂಸ್ ಪ್ಲಾಸ್ಟಿಕ್ ಲೆಸ್ ಇಂಥ ಜಾಗಗಳಲ್ಲೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಮಾಡಿದ್ರೆ ಮತ್ತು ಒಳ್ಳೆ ನೀವೇ ಕ್ಯಾರಿ ಮಾಡಿ ಡಸ್ಟ್ಬಿನ್ ಇದ್ದಲ್ಲಿ ಹಾಕ್ರಿ ಏನು ಎದುರು ಕೂಡ ಗೊತ್ತಿಲ್ಲ ಕಮೆಂಟ್ ಹಾಕ್ರಿ ಗೊತ್ತಿದ್ರ ಹತ್ತಿ ಅಂಕರ ಸಾಕಾಗಿಬಿಡುತ್ತೆ ಇವ್ರಂಕರ ನಮ್ಮ ಹುಡ್ರು ಜೇನು ಬಿಡ್ಸಕ್ಕೆ ನಿಂತಾರ ಇಲ್ಲಿ ಮುಂದೆ ಸವಿ ಸವಿ ತುಪ್ಪ ಕಾಡಿನ ಹತ್ತಿ ಸಾಕಾತು ಇನ್ನೂ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ಐತಿ ಹೆಬ್ಬನ ಮನ್ಸಿ ಬಂದಾಗ ಟೆಂಪಲ್ ಏನೋ ಕ್ಲೋಸ್ ಐತೆ ಅಂತ ಅದು ಬೆಸ್ಟ್ ಪ್ಲೇಸ್ ಇತ್ತು ಬಟ್ ಕಾಮಗಾರಿ ಏನೋ ಮಾಡ್ತಾ ಕ್ಲೋಸ್ ಐತಂತ ಸೊ ನಾವು ವ್ಯೂ ಪಾಯಿಂಟ್ ನೋಡಕ್ಕೆ ಹೊಂಟೇವೆ ಹತ್ತು ಸಾಕಾತು ನಡ್ರಿ ಸ್ಥಾನಪಡ ಈಗ ಖಾರ ಬಜ್ಜಿ ದಾಸ್ ಮಾಡೋದು ಹೊಡ್ಲಕ್ಕ ಇಲ್ಲಿತ್ತಲ್ಲ ಹೋಟ್ಲು ಇದ್ವು ಅಲ್ಲೇ ಏ ನಾವು ಮತ್ತೆ ನಮಗೆ ಬೇಕಾಗಿದ್ದು ನಾವು ತರ್ತೀವಿ ನಮ್ಮ ದೋಸ್ತ ಡೈಲಾಗ್ ಹೇಳತ್ತನ ಗಣಸರಾದ್ರೆ ಬೆವ್ರು ಸುರಿಸ್ಬೇಕಂತ ಜಲ್ ಸುರಿಸ್ಬಾರ್ದು ಗಣಸಾದವನು ಬೆವ್ರು ಸುರಿಸ್ಬೇಕು ಜಲ್ ಸುರಿಸ್ಬಾರ್ದು ನೀನು ಆನೆ ಪಡ ನಡಿ ಇಲ್ಲ ಕಷ್ಟಪಟ್ಟು ಹತ್ತಾಗತ್ತವಿ ಇನ್ನೂ ಹೆಬ್ಬೋದು ಎಷ್ಟೇ ದೂರ ಇದೆ 1 ಕಿಲೋಮೀಟರ್ ಅದ ಇನ್ನೂ 1 ಕಿಲೋಮೀಟರ್ ಅದ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತಂದು ಹೇಳಿ 6 ಕಿಲೋಮೀಟರ್ ನಡ್ಸಕತ್ತಾರ ಟೈಮ್ನಾಗ ಬರ್ಬೇಕು ಈ ವ್ಯೂ ಪಾಯಿಂಟ್ ನೋಡ್ಬೇಕಂದ್ರೆ ಸಕ್ಕತ್ತ ಇರ್ತದೆ ಇಲ್ಲೆಲ್ಲ ನೀರು ಇರ್ತೈತದ ಕಾಲಾಗ ಹಾಂ ಇಲ್ಲೆಲ್ಲ ನೀರು ಇರ್ತೈತದ ಏನು ಎಬ್ಬದ ಒಳ್ಳೆ ಗುಡ್ಡ ಹತ್ತಿದ ಫೀಲ್ ಐತಿ ಅಮ್ಮುಡ್ರಿ ಏನಂಗೆ ಹತ್ತಾಕತ್ ಬಿಟ್ಟವು ರೆಸ್ಟ್ ತಗಂದ್ರೆ ಸ್ವಲ್ಪ ಎನರ್ಜಿ ಈಸ್ ಫುಲ್ ಡೌನ್ ಸೊ ಪ್ಲೀಸ್ ರಿಚಾರ್ಜ್ ಯುವರ್ ಎನರ್ಜಿ ನೀರು ಕುಡಿಲಿ ಮುಲಿ ಮಕ ತೊಗೊಳಕ ತಾಳೆ ಬೇವು ತೋರ್ದ ಅಲ್ಲಿದ್ದ ಹೆಬ್ಬದ ಇನ್ನು ಮ್ಯಾಗ ಹೆಬ್ಬಕ್ಕ ಸ್ವಲ್ಪ ರೆಸ್ಟ್ ಅಂದೇವು ಗಾಯ್ಸ್ ರೆಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ನಿಮಗೆ ರೇ ಕೂತ್ಕೊಳ್ಳ ಸಾಂಗ್ ಹತ್ಕೊಂಡು ಸುಮ್ಮ ಹತ್ತದ ಮ್ಯಾಗ ಹತ್ತದ ನಾ ಲಾಗ್ ಮಾಡ್ಕೊಂತ ಬರ್ಬೇಕಲ್ಲ ಇವ್ರ ಮ್ಯಾಗ ಹತ್ತ ಚಾಲೆಂಜ್ ಕೊಡತ್ತಾರ ಗಾಯ್ಸ್ ನಾ ಲಾಗ್ ಮಾಡ್ಕೊಂತ ಬರ್ಬೇಕು ಇಲ್ಲೇ ಬಂತು ಅಂತ ನಮ್ಮ ಮಾಲಕ ಏನು ಸುದ್ದಿಲ್ಲ ಇಲ್ಲೇ ಅಷ್ಟು ಹತ್ತಿದ್ದಕ್ಕೂ ವ್ಯೂ ಪಾಯಿಂಟಿಗೆ ಬಂದ್ವಿ ಇದನ್ನ ಹತ್ತದೈತಿ ನೋಡ ಏ ಮಾಲಕ ಅಲ್ಲಿ ವ್ಯೂ ಪಾಯಿಂಟ್ ಒಳಗೆ ಜನ ಅದಾರ ವ್ಯೂ ಪಾಯಿಂಟ್ ಇದಾನಣ್ಣ ವ್ಯೂ ಗೈಸ್ ಅಷ್ಟು ಕಷ್ಟಪಟ್ಟು ಹತ್ತಿದ್ದಕ್ಕೆ ಪ್ರತಿಫಲ ಅದ ನಂದೀಶ್ವರ ಟೆಂಪಲ್ ಅದ ನಂದೀಶ್ವರ ಟೆಂಪಲ್ ಅದ ಗೈಸ್ ಅದೇ ನಂದೀಶ್ವರ ಟೆಂಪಲ್ ಕ್ಲೋಸ್ ಆಗೈತೆ ಅದೇನೋ ಇದ್ರ ಸಂಬಂಧ ತಂಪನ ಗಾಳಿ ಕುಡಿ ಫಾರೆಸ್ಟ್ ಎಲ್ಲ ಫಾರೆಸ್ಟ್ ಒಳಗೆ ನಂದೀಶ್ವರ ಟೆಂಪಲ್ ಹತ್ತಿದ್ದಕ್ಕೆ ನೋಡಿದ್ದಕ್ಕೆ ಸಾರ್ ಆಗೈತಲ್ಲ ಈ ನಮ್ಮ ನೋಡೋದು ವ್ಯೂ ಪಾಯಿಂಟ್ ಧಾರವಾಡ ಈಸನ ಬಂದು ಯಾವಾಗ ಮಿಸ್ ಮಾಡಿದ ಇದೇ ಮಿಸ್ ಮಾಡಿದ ಬಂದು ಏನೂ ನೋಡ್ದಂಗೆ ಆಗಿಲ್ಲ ಈಗ ನೋಡು ಫುಲ್ ಇಡೀ ಒಳ್ಳೆ ಕಾಣಿಸ್ತು ಎಲ್ಲ ಫುಲ್ ಕಾಡು ಇದು ಒಂದು ಬೆಟ್ಟ ಅದೊಂದು ಬೆಟ್ಟ ಏನೆಂದು ಹೆಸರಿಡಲಿ ತನ್ನ ಗಾಳಿ ಹೊಂಟದ ನಮ್ಮ ಹುಡ್ರ ಫೋಟೋ ಹೊಡ್ಕನಕ್ ನಿಂತಾರ
ಹತ್ತಿದ್ದಕ್ಕೂ ಒಳ್ಳೆ ಎಕ್ಸ್ಪೀರಿಯನ್ಸ್. ಮಸ್ತ್ ವ್ಯೂ ಪಾಯಿಂಟ್ ಸಿಕ್ಕತಿ. ತುರ್ದು ಫೋಟೋ ಶೂಟ್ ನಡೆಯಕತ್ತ ವ್ಯೂ ಪಾಯಿಂಟ್ ಮಾತ್ರ ಸಕ್ಕತ್ತೈತಿ. ಕೋಚಿಂಗ್ ಕ್ಲಾಸ್ ನೋಡಿ ಬೇಜಾರಾಗಿತ್ತು. ಇವತ್ತು ಒಂದು ವ್ಯೂ ಪಾಯಿಂಟ್ ನೇಚರ್ ಒಳಗೆ ಬಂದು ನೇಚರ್ ಜೊತೆ ಬೆರೆತು ಹೋಗ್ಬಿಟ್ಟವೆ. ಅದೊಂದು ಟೆಂಪಲ್ ಒಂದು ಕ್ಲೋಸ್ ಆಗೈತಿಲ್ಲ ಅಂದ್ರೆ ಅದನ್ನೂ ಅಲ್ಲಿ ಹೋಗಕ್ಕೆ ಬರ್ದತ್ತು. ಇಲ್ಲಿ ಸ್ವಲ್ಪ ಡೌನ್ ಮಾಡೋದು ಹೇಳ್ಬೇಕಲ್ಲ. ಜಲ್ದಿ ಫೋಟೋ ಶೂಟ್ ಮುಗಿಸಿ ಬರ್ರಿ ಮರ್ಯ ನೀವು. ಅಲ್ಲಿಗೆ ಹತ್ಬೇಕು ಗಾಯ್ಸ್ ಈಗ. ಮುಂದಕ್ಕೆ ಹೋಗ್ಬೇಡ ಜಾಸ್ತಿ. ಹಿಂಗೆ ಮ್ಯಾಗ ಹತ್ಬೇಕು ಗಾಯ್ಸ್. ಇದು ವ್ಯೂ ಅಂದರೆ ವ್ಯೂ ಐತಿ. ಇದೇನೇ ಒಟ್ಟು ವ್ಯೂಗೋಸ್ಕರನ ಕಟ್ಟ್ಯಾರು, ಎದಕ್ಕೋಸ್ಕರ ಕಟ್ಟಾರೋ ಗೊತ್ತಲ್ಲ, ಬಟ್ ವ್ಯೂ ಪಾಯಿಂಟ್ ಮಾಡಿಬಿಟ್ರೆ ಎಲ್ಲ ಮಂದಿ. ಕಾಲಿಡೋ ಮುಂದೆ ಭಾರಿ ಹುಷಾರಿ ಇಡ್ಬೇಕು. ಇಲ್ಲಿ ಮಿಸ್ ಆಗಿ ಇಲ್ಲಿ ಕಾಲಿಟ್ವಿ ಸೊಯ್ಕಲ್ ಅಂತ ತಳ ಹೋಗಿರ್ತಾವ ಅಷ್ಟೇ. ಯಪ್ಪ ಏನು ವ್ಯೂಸ್ ಗಾಯ್ಸ್. ವ್ಯೂ ಒಳ್ಳೆ ಸನ್ಸೆಟ್ ಟೈಮಿಗೆ ಬಂದವಿ. ಧಾರವಾಡದಾಗಿದ್ದು ಏನು ನೋಡೇವಿಲ್ಲ. ಇದೊಂದು ವ್ಯೂ ಪಾಯಿಂಟ್ ಮಾತ್ರ ಮನಸ್ಸಿಗೆ ಮುಟ್ಟ್ಯದ. ವಾವ್, ಇದು ವ್ಯೂ ಪಾಯಿಂಟ್ ಗಾಯ್ಸ್. ಭಯ ಆಗುತ್ತೆ ಗಾಯ್ಸ್. ಅಲ್ಲಿ ಒಂದು ಕೆರೆ ಐತೆ ಬಿಟ್ರೆ ಅಲ್ಲೇನ ಬೆಂಕಿ ಒಂದು ಹತ್ತೈತಿ. ಕಾಡ್ಗಿ ಚಚ್ಚಿ ಚರಂಡಿ ಇವತ್ತಿನ ಪಾಠ ಮಾಡ್ಯಾರ. ಅದು ನಂದೀಶ್ವರ ಟೆಂಪಲ್. ಈ ವ್ಯೂ ನೋಡೋಕ್ಕೋಸ್ಕರ ಧಾರವಾಡದಿಂದ ಬಂದೆವು ಕಲ್ಕೇರಿ. 15 ಕಿಲೋಮೀಟ್ರ್. ಮಿಸ್ಟರ್ ಸೂರ್ಯ ಗಾಳಿನೂ ಹೆವಿ ಐತಿ. ಇದೆಲ್ಲ ಫುಲ್ ಆ ಸೈಡ್ ಉತ್ತರ ಕನ್ನಡ ದಾಂಡೇಲಿ ಟಚ್ ಕೊಡ್ದೈತೆ ಅನ್ನಿಸ್ತೈತಿ ನನ್ನ ಲೆಕ್ಕಕ್ಕೆ. ಹೌದಲ್ಲ ಮಜ? ಇದು ಉತ್ತರ ಕನ್ನಡ ದಾಂಡೇಲಿ ಟಚ್ ಕೊಡ್ಬೋದು ಮಹಾರಾಷ್ಟ್ರ. ನೋಡ್ರಿ ಮತ್ತೆ ದಾಲೆ ಇದು ಮಾಡತ್ತಾರ ನೋಡ್ರಿ. ನಮ್ಮ RCB ಕ್ರೇಜ್, RCB ಪಾರ್ ಎವರ್ ಅಂತ ಬರ್ದಾರ. ಇಲ್ಲಿ ಇಲ್ಲ ಗೀಲಾಗೆಲ್ಲ ಕೆತ್ತಿ ಇಲ್ಲಿ ನಂಬರ್ ಹಾಕಿ ₹100 ಹಾಕತ್ತ ಬರ್ದಾನ. ಇಲ್ಲಿ 102 ಕಾಲ್ಮಿ. ವ್ಯೂ ಮಾತ್ರ ಸಕ್ಕತ್ತೈತಿ. ಇಲ್ಲಿ ಫೋಟೋ ಶೂಟ್ ಮಾಡತ್ತಾರ ನಮ್ಮ ಹುಡ್ರು. ವೆಡ್ಡಿಂಗ್ ಶೂಟಿಗೆ ಬೆಸ್ಟ್ ಜಾಗ. ಮಸ್ತ್ ಮಸ್ತ್ ಇತ್ತು. ಈಗ ದಾಂಡೇಲಿ ಗೋವಾ ಹೋಗೋ ಬದಲು ಇಲ್ಲಿ ಬಂದ್ರೆ ಭಾರಿ ನೋಡು ವ್ಯೂ ಪಾಯಿಂಟ್. ನೋಡಿದ್ರೆ ತೋರ್ಸ ಕಡೆ ಸೂಪರ್. ಈ ನಮ್ಮನ ಸೂಪರ್ ಅಲ್ಟಿಮೇಟ್ ಇವ್ರಂಕಾರ ಫೋಟೋ ಶೂಟ್ ಮಾಡತ್ತಾರ. ಅಲ್ಟಿಮೇಟ್ ವೆಡ್ಡಿಂಗ್ ಶೂಟಿಗೆ ಮಸ್ತ್ ಐತಿ. ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಏನ್ರಿ ಸರ್ಕ ಸರ್ಕ ವಸ್ತು ನೋಡ್ಲಾಕ ಹದ್ದು ಬಂದದ ಕಾಣ್ಲಾಕತ್ತ. ಇನ್ನಲ್ಲಿ ಸನ್ಸೆಟ್, ಕಲ್ಕೇರಿ ವ್ಯೂ ಪಾಯಿಂಟ್, ನಂದೀಶ್ವರ ಟೆಂಪಲ್, ಸನ್ಸೆಟ್. ಇಲ್ಲಿ ಮುಂದೊಂದು ಯಾವುದೋ ಲೇಕ್ ಐತಿ. ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಇಳಿಯತ್ತವೆ ಗಾಯ್ಸ್. ಇದು ಸನ್ಸೆಟ್. ಏ ಶಾ ಬಾನಿ ಎಲ್ಲ ವ್ಯೂ ಪಾಯಿಂಟ್ ನೋಡಿ ಇಳಿಯಾಗ್ತದೆ ನಮ್ಮ ಹುಡುಗರು ನಾವು. ಫೈನಲಿ ಇಳಿಯಾಕತ್ತೀವಿ ಎಲ್ಲ ನೋಡ್ಕೊಂಡು. ಯಾಕೆ ಫೈನಲಿ ರೋಡಿಗೆ ಬಂದ್ವಿ. ವ್ಯೂ ಪಾಯಿಂಟಲ್ಲೆಲ್ಲ ನೋಡ್ಕೊಂಡು ಗಾರ್ಡನ್ ಫೈನಲಿ ಅಲ್ಲೆಲ್ಲ ಗಿರ್ಮಿಟ್ಟು ಮಂಡಕ್ಕಿ ತಿಂದು ನೀರು ಕುಡಿದು ಹೊಂಟವಿ. ದೋಸ್ತ ನಮ್ಮ ದೋಸ್ತ್ ಸ್ಪ್ರೈಟ್ ಕುಡಿಯತ್ತ ಮಗ, ಕೊಡೋಂದ್ರೆ ಕೊಡೋಕಲ್ಲ. ಏ ದೋಸ್ತಿ ಇರಲಿ. ಸೊ ಬೈಕಿಗೆ ಬಂದ್ರೆ ಕೈ ಹಿಡ್ಕೊಂಡು ಹೋಗ್ಬೇಕು. ನೋಡಣ್ರಿ ಹೆಂಗಾಕತ್ತೆ ಏನಾಕತ್ತೆ. ನಿಸರ್ಗದ ಮಡಿಲಿನಲ್ಲಿ ಪಕ್ಷಿಗಳ ಕಲರವ. ಏನು ವೆದರು ಅಲ್ಟಿಮೇಟ್. ವೆದರ್ ಮಾತ್ರ ಚೆನ್ನಾಗಿದೆ.
ಮೋಸ್ಟ್ಲಿ ಇಲ್ಲಿದ್ದಾನೆ ಹಂಗೆ ದಾಂಡೇಲಿಗೆ ಕನೆಕ್ಟ್ ಆಗುತ್ತೆ ಇದು ಫಾರೆಸ್ಟ್ ಅಂತ ಅನ್ಕೊಂತೀನಿ. ಅಷ್ಟೊಂದು ಐಡಿಯಾನೂ ಇಲ್ಲ, ಬಂದಿರೋದಿಲ್ಲ. ಟೆಂಪಲ್ ತಿಂತು ತೋರಿಸ್ಬೇಕಂದಿದ್ದು ಅಲ್ಲೆಲ್ಲ ಕಟ್ಟಡ ನಡ್ಬೋದು. ಏನೋ ಜುಲೈಗೇನೋ ಓಪನ್ ಆಗುತ್ತೆ ಅಂತ ಹೇಳಿದಾರೆ. ಹಾಕ್ಬಿಡು, ಸ್ವಚ್ಛತೆ ಕಾಪಾಡ್ರು. ಬೆಟ್ಟ ಗುಡ್ಡಗಳ ಮಡಿಲಿನಲ್ಲಿ ಬೆಟ್ಟ ಗುಡ್ಡಗಳನ್ನು ಕೊರೆಯುವ ಯಂತ್ರ JCB ಬರೋದಾಗತ್ತೆ ನೋಡ್ರಿ. ಇಂಥ JCB ಇದ್ದಾನೆ ಎಲ್ಲ ಬೆಟ್ಟ ಗುಡ್ಡಗಳನ್ನು ನಾಶ ಮಾಡತ್ತಾರ. ಸೊ ಅರಣ್ಯವನ್ನು ಹೆಚ್ಚು ಕಾಪಾಡ್ರಿ, ಗಿಡ ಮರಗಳನ್ನು ಬೆಳೆಸ್ರಿ. ಪರಿಸರ ದಿನಾಚರಣೆ ಬರೀ ಜೂನ್ 5ಕ್ಕೆ ಮಾತ್ರ ಆಗ್ಬಾರ್ದು. ಪ್ರತಿದಿನ ನಿಮ್ಮ ಬರ್ತಡೇಗೆ ಪ್ರತಿ ವರ್ಷ ಆದ್ರೆ ಗಿಡ ನೆಡ್ರಿ. ಡ್ರೈವರ್ ಹಣ್ಣಗಂಕರ ಕಾಣಕ್ಕೊಲ್ವು, 6 ಇಂಚು ಹೊಡ್ಯಾಕತ್ತಾನ JCBನ. ಯಾಕೆಂದ್ರೆ ನಾವು ಕಾಡು ಬಗ್ಗೆ ಎಲ್ಲ ಹೇಳ್ತಾ ಇದೀವಲ್ಲ, ಅವರಿಗೆ ಉರಿ ಇದು ಉರಿ ಹಾಂ ಮುಂದೆ ಕೂತ್ಕೊಂಡ ಮಣ್ಣು ಇತ್ತದ. ಆಗಲ್ಲ. ನಮ್ಮ ದೋಸ್ತ್ JCB ಕೂತ್ಕೊಂಡು ಹೋಗೋಣ ಐಡಿಯಾ ಕೊಡತ್ತಾನ. ಕಾಂತೇಶ್ ಐಡಿಯಾ ಕೊಡತ್ತಾನ. ಪಾಪ ಹುಡುಗರು ಏನು ಮಾಡ್ಬೇಕು? ಈಗ 5-6 ಕಿಲೋಮೀಟರ್ ನಡ್ಕೊಂತ ಹೋಗೋದೇವ. ಸೊ ಇನ್ನೂ 5 ಕಿಲೋಮೀಟ್ರ್ ಹೆಚ್ಚು ಕಮ್ಮಿನ ಐತಿ. ನಡ್ಕಂತಾನ ಒಂದು ಹೋಗ್ಬೇಕು, ಏನಾಗತ್ತೆ ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಮಾನ್ಕಾಯಿ ತೋಟ, ಅಜ್ಜಾರೇನ ಕಟ್ಗಿನ ಏನೋ ಆರ್ಸಕತ್ತಾರ ಎತ್ತುಗಳು. ಅವರೆಲ್ಲ ಹುಡುಗಿ ಭಾಷೆ ಬಾಲ್ಯ ಅಲೇ ಬಾಲ್ಯ ಬಾಲ್ಯದಿ ಮ್ಯಾಗ ಬಾಲ್ಯ ಅದಾವ ಅಲ್ಲಿ ಮೇಲೆ ಹಣ ಅಥವಾ ಅನ್ನಿಸ್ತೀನಿ. ಝೂಮ್ ಹಾಕ್ಕೊಂತಡ್ರಿ. ಬಾಲ್ಯ ಬಾಟ್ಲಿ ಹಿಡ್ಕನಲ್ಲ ನಾನು ಮತ್ತೆ ಇಲ್ಲಿ ಲಾಗ್ ಮಾಡತ್ತ. ಇನ್ನೂ ಎಷ್ಟು ದೂರ ಅದ ಶ್ರೀಶೈಲ? ಇನ್ನೂ ಎಷ್ಟು ದೂರ ಅದ? ಅಂತೂ ಊರು ಸೈಡ್ ಬಂದ್ವಿ. 5 ಕಿಲೋಮೀಟ್ರ್ ನಡ್ಕಂತ. ಗಾಡಿ ಹೋಗ್ತದ ಬಾರ. ನೀವು ಹೋಗಿ ಆ ಕಡೆ ಗಾಡಿ ಕೂಡ ಇಲ್ಲೇನ ಕಾರ್ ನಿರೀಕ್ಷಣ ಮಾಡತ್ತಾರ. ಒಟ್ಟ ಕಾರು ನಿರೀಕ್ಷಿದಾರ. ಕಲ್ಕೇರಿ ಗ್ರಾಮ ಫೈನಲ್ ವ್ಯೂ ಪಾಯಿಂಟಿಂದ ಕಲ್ಕೇರಿ ಗ್ರಾಮಕ್ಕೆ ಬಂದ್ವಿ. ಗ್ರಾಮದ ಗ್ರಂಥಾಲಯ ನೋಡಿ ಖುಷಿ ಆಯ್ತು. ಇಲ್ಲಿ ಎಗ್ರೆಸ್ ಮಾಡತ್ತಾರ ಅಣ್ಣಾರು. ಫೈನಲ್ ಆಗಿ ಕಲ್ಕೇರಿ ಗ್ರಾಮದ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ನೋಡ್ರಿ. ಹಂಗೆ ಟ್ರೆಕ್ಕಿಂಗ್ ಸ್ವಲ್ಪ ಮಾಡ್ದಂಗೆ ಐತಿ. ನಾವು ಒಂದು 5-6 ಕಿಲೋಮೀಟ್ರ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು? ಸರಿಯಾಗಿರ್ತಾರೆ. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಿತ್ತು. ಕಮೆಂಟ್ ಎಲ್ಲ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಏನಾರ ಅಲ್ಲಿ ಹೋಗ್ಬೇಕು, ಧಾರವಾಡದಾಗ ಇದ್ದೀವಿ, ಮತ್ತೆಲ್ಲ ಹೋಗ್ಬೇಕಂದ್ರೆ ಧಾರವಾಡ ಸಮೀಪ ಯಾವ ನಿಯರ್ ಪ್ಲೇಸಸ್ ಇದ್ರೆ ಕಮೆಂಟ್ ಮಾಡಿರಿ. ಅವಕ್ಕೆಲ್ಲವಕ್ಕೂ ರೆಸ್ಪಾನ್ಸ್ ಕೊಡ್ತೇವೆ ಹಂಗೆ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಗೈಸ್. ಬಾಯ್. ಬಸ್ ಬಂತು, ಹಚ್ಚಿಬಿಟ್ಟು ಗಾಯ್ಸ್ ಎಲ್ಲ ಕತ್ಲಾಗೈತಿ. ಜೂನ್ ಬಂದಾಗ ಕಣ ಸ್ಲೋ ಕಣ.